ಇನ್ನು ಕೇಜ್ರಿವಾಲ್ಗೆ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ ಅನ್ನೋ ಬಗ್ಗೆ ಜಿಂದಾಲ್ನ ವೈದ್ಯರಾದಂಥ ಬಬಿತಾ ನಮ್ಮ ಪ್ರತಿನಿಧಿ ಪವನ್ಗೆ ನೀಡಿರುವಂಥ ಹೆಚ್ಚಿನ ಮಾಹಿತಿಯನ್ನು ನೋಡೋಣ ಬನ್ನಿ. ಸಂಚಲನ ಮೂಡಿಸಿದ್ದ ಸಿಎಂ ಅರವಿಂದ್ ಕೇಜ್ರಿವಾಲ್ ಇವತ್ತು ಅವರು ಜಿಂದಾಲ್ನ ನೇಚರ್ ಕೇರ್ ಒಂದು ಸೆಂಟರ್ನಲ್ಲಿ ಬಂದು ಚಿಕಿತ್ಸೆ ಪಡೆಯಲಿದ್ದಾರೆ. ಇಲ್ಲಿನ ವೈದ್ಯರು ಅವರಿಗೆ ಚಿಕಿತ್ಸೆ ಕೊಡ್ತಿದ್ದಾರೆ. ನನ್ನ ಜೊತೆ ವೈದ್ಯರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ, ಏನಾಗಿದೆ ಅಂತ ಹೇಳ್ತಾರೆ. ಮೇಡಮ್, ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ ನಿಮ್ಮ ಹತ್ರ. ಏನಾಗಿದೆ ಆ್ಯಕ್ಚುಲಿ ಅವರಿಗೆ, ಯಾವ ರೀತಿ ತೊಂದರೆಗಳು ಅವರಲ್ಲಿ ಕಂಡು ಬಂದಿದೆ ಮೇಡಮ್? ಅದೇ ಯಾವ ರೀತಿ ತೊಂದರೆ ಅಂತ ಹೇಳಿದರೆ ಅವ್ರು ಇಲ್ಲಿ ಬಂದ ಮೇಲೇ ನಮಗೆ ಗೊತ್ತಾಗೋದು. ಯಾಕೆಂತ ಹೇಳಿದ್ರೆ ಈಗ ನಮಗೂ ಮಾಹಿತಿ ಬಂದಿರೋ ಪ್ರಕಾರ ಅವರು ಲಾಸ್ಟ್ ಟೈಮ್ ಬಂದಾಗ ಅಣ್ಣಾ ಹಜಾರೆ ಅವ್ರ ಜೊತೆ 2012 ಬಂದಿದ್ದರು. ಆವಾಗ ಅವರಿಗೆ ಡಯಾಬಿಟೀಸ್ ಇತ್ತು. ಸೊ ಇವಾಗ ಕಾಫ್ ಕೋಲ್ಡ್ ಇದೆಲ್ಲ ಇನ್ಕ್ರೀಸ್ ಆಗಿದೆ ಅಂತ ನಾವು ಪೇಪರಲ್ಲಿ ನೋಡಿ ಇದು ಮಾಡಿದ್ದೀವಿ. ಸೊ ಅವ್ರು ಒಂದ್ಸರಿ ಇಲ್ಲಿ ಬಂದ ಮೇಲೆ ಅವ್ರದ್ದು ಕಂಪ್ಲೀಟ್ ಡಿಟೇಲ್ ಎಕ್ಸಾಮಿನೇಷನ್, ಅವ್ರದ್ದು ಫುಲ್ ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ತಗೊಂಡು, ಅವ್ರ ಮೆಡಿಕಲ್ ಹಿಸ್ಟ್ರಿ ಫುಲ್ ಕಂಪ್ಲೀಟ್ ತಗೊಂಡು, ಮತ್ತೆ ಅವ್ರಿಗೆ ಏನೇನು ಬ್ಲಡ್ ಟೆಸ್ಟ್ ಇನ್ವೆಸ್ಟಿಗೇಷನ್ಸ್ ಏನೆಲ್ಲ ಬೇಕು ಅದನ್ನೆಲ್ಲ ನಾವು ಫಸ್ಟ್ ಮಾಡಿಬಿಟ್ಟು ಮತ್ತೆ ವಿ ಶುಡ್ ಕಮ್ ಟು ಅ ಡಯಾಗ್ನೋಸಿಸ್, ಅವರಿಗೆ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಾವು ಮತ್ತೆ ಟ್ರೀಟ್ಮೆಂಟ್ಸ್ ಪ್ರಿಸ್ಕ್ರೈಬ್ ಮಾಡಬೇಕಾಗುತ್ತೆ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಪ್ರಧಾನಿ ಮೋದಿ ಅವರು ಸಹ ಹೇಳಿದರು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯಿರಿ ಅಂತ. ಈಗ ನೀವು ಚಿಕಿತ್ಸಾ ಕ್ರಮಗಳಲ್ಲಿ ಯಾವ ರೀತಿ ಅಂತ ಚಿಕಿತ್ಸಾ ಕ್ರಮ ಕೊಡ್ತಿದ್ದೀರಾ ಅವರಿಗೆ? ಇದು ಆಯುರ್ವೇದಿಕ್ ಇರುತ್ತಾ ಅಥವಾ ನ್ಯಾಚುರೋಪತಿ ಇರುತ್ತಾ? ಮತ್ತು ಇದರೊಳಗೆ ಯಾವುದಾದ್ರೂ ಡಿಫ್ರೆಂಟ್ ಟೈಪ್ಸ್ ಆಫ್ ಏನಾದರೂ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ? ಎಷ್ಟು ದಿನಗಳ ಕಾಲ ಈ ಟ್ರೀಟ್ಮೆಂಟ್ ನಡೆಯುತ್ತೆ ಮೇಡಮ್? ಇಲ್ಲಿ ಕಂಪ್ಲೀಟಾಗಿ ನಾವು ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ ಕೊಡ್ತೀವಿ. ಇಲ್ಲಿ ನಮ್ಮದು ಟ್ರೀಟ್ಮೆಂಟ್ಸ್ ಅಂದರೆ ಬೆಳಗ್ಗೆ 5:30 ಶುರುವಾಗುತ್ತೆ. ಸೊ ಬೆಳಗ್ಗೆ 5:30 ನಾವು ಯೋಗಿಕ್ ಕ್ರಿಯಾಸ್, ಪ್ರಾಣಾಯಾಮ್ಸ್, ಲಾಫಿಂಗ್ ಥೆರಪಿ, ಯೋಗಾಸನಾಸ್, ಅದಾದಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ ಕೊಡ್ತೀವಿ ನಾವು. ಮಡ್ ಥೆರಪಿ ಆಗಿರ್ಬೋದು, ಹೈಡ್ರೋಥೆರಪಿ ಆಗಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಾಜಸ್ ಇದೆ, ಹಿಪ್ ಬಾತ್ಸ್ ಇದೆ. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಥೆರಪೀಸ್ ಇರುತ್ತೆ. ಅದ್ರ ಜೊತೆ ಅವರಿಗೆ ಅಕ್ಯುಪಂಕ್ಚರ್ ಇರುತ್ತೆ, ಫಿಸಿಯೋಥೆರಪಿ ಇರುತ್ತೆ, ಅಕ್ವಾಟಿಕ್ ಎಕ್ಸಸೈಸಸ್, ಯೋಗ ನಿದ್ರಾ. ಸೊ ಇದೆಲ್ಲ ಆ್ಯಕ್ಟಿವಿಟೀಸ್ ರಾತ್ರಿ 8:30 ತನಕ ಹೋಗುತ್ತೆ. ಮತ್ತು ಈವ್ನಿಂಗು ಅಷ್ಟೇ ರಾತ್ರಿ 7:30 ಗಂಟೆಗೆ ಡಾಕ್ಟರ್ಸ್ ಲೆಕ್ಚರ್ಸ್ ಕೊಡ್ತಾರೆ ಬೇರೆ ಬೇರೆ ಡಿಸೀಸಸ್ ಬಗ್ಗೆ. ಸೊ ಅದು ಪೇಷಂಟ್ಸಿಗೆ ಎಜುಕೇಟಿವ್ ಆಗಿರುತ್ತೆ ಮನೇಲಿ ಹೋಗಿ ಫಾಲೋ ಅಪ್ ಮಾಡಲಿಕ್ಕೆ. ಸೊ ಅವ್ರ ದಿನಚರಿಯಲ್ಲಿ ಬೆಳಗ್ಗೆ 5:30 ರಾತ್ರಿ 8:30 ತನಕ ಅವ್ರ ಶೆಡ್ಯೂಲ್ ಬ್ಯುಸಿ ಆಗಿರುತ್ತೆ ಎಲ್ಲ ಟ್ರೀಟ್ಮೆಂಟ್ಸಲ್ಲಿ. ಇಲ್ಲಿ ಡಯಟಲ್ಲಿ ನಾವು ಮೇಯ್ನ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫುಡ್ಡೇ ಕೊಡ್ತೀವಿ ಪೇಷಂಟ್ಸಿಗೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ 100 acres ಫಾರ್ಮ್ ಇದೆ. ಸೊ ನಾವು ಪೇಷಂಟ್ಸಿಗೆ ಬೇಕಾದ ಎಲ್ಲ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸನ್ನು ನಾವು ಇಲ್ಲೇ ಗ್ರೋ ಮಾಡ್ತೀವಿ. ಸೊ ಇವರಿಗೆ ನಾವು ಮೇಯ್ನ್ಲಿ ಡಿಟಾಕ್ಸಿಫಿಕೇಷನ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅವರಿಗೆ ಕಫ ಎಲ್ಲ ತುಂಬಿಕೊಂಡಿರೋದ್ರಿಂದ ಶರೀರದಲ್ಲಿ ಫಸ್ಟ್ ವಿ ಹ್ಯಾವ್ ಟು ಡಿಟಾಕ್ಸ್ ದ ಸಿಸ್ಟಮ್ ಸೊ ದಟ್ ದ ಆರ್ಗನ್ಸ್ ಕ್ಯಾನ್ ಫಂಕ್ಷನ್ ಇನ್ ಅ ಮಚ್ ಬೆಟರ್ ವೇ. ಸೊ ಡಿಟಾಕ್ಸಿಫಿಕೇಷನ್ ಮಾಡಲಿಕ್ಕೆ ಅವ್ರನ್ನ ನಾವು ಮೇಜರ್ಲಿ ನಾವು ಅವರಿಗೆ ಆರ್ಗ್ಯಾನಿಕ್ ಫ್ರೂಟ್ಸ್, ಸ್ಯಾಲೆಡ್ಸ್, ಸ್ಪ್ರೌಟ್ಸ್, ಸೂಪ್ಸ್, ಜ್ಯೂಸಸ್ ಈ ಥರ ಡಯಟಲ್ಲಿ ಇದ್ಬಿಟ್ಟು ಅವ್ರದ್ದು ಕಫವನ್ನು ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮೇಡಮ್, ಚಿಕಿತ್ಸೆ ಇನ್ನು ಎಷ್ಟು ದಿನಗಳ ಕಾಲ ನೀಡ್ತೀರಾ ಇಲ್ಲಿ ಮತ್ತು ಯಾವತ್ತಿಂದ ಶುರುವಾಗುತ್ತೆ? ಇವತ್ತು ಸಂಜೆಯಿಂದನೇ ಶುರು ಮಾಡ್ತಿದ್ದೀರಾ ಅಥವಾ ನಾಳೆಯಿಂದ ಮಾಡ್ತಿದ್ದೀರಾ, ಹೇಗೆ ಮೇಡಮ್? ಅವರು ಬಂದ ತಕ್ಷಣವೇ ಅವ್ರದ್ದು ಡಿಟೇಲ್ ಕೇಸ್ ಹಿಸ್ಟ್ರಿ ತಗೊಂಡು ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ನಾವು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಇದು ಡಾಕ್ಟರ್ ಬಬಿನಾ ಹೇಳಿದಂತಹ ಮಾತುಗಳು. ನಾಳೆ ಬೆಳಿಗ್ಗೆ 5:30 ಸಂಜೆ 8:30 ತನಕ ಎಲ್ಲ ರೀತಿಯಾದಂತಹ ಅವರಿಗೆ ಚಿಕಿತ್ಸಾ ಕ್ರಮಗಳನ್ನು ಅಳವಡಿಸಿ ಚಿಕಿತ್ಸೆಗಳನ್ನು ನೀಡ್ತಾರೆ ಅಂತ. ಬೆಂಗಳೂರಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಪವನ್ ಕುಮಾರ್ ಪಟೇಲ್, ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್.